ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ಸಂಡೇ. ಇವಾಗ ಬೆಳಗ್ಗೆ ನಾನು 6ಗೆ ಎದ್ದಿದ್ದೀನಿ. ಇವತ್ತು ಬೇಗ ಎದ್ದಿದ್ದೀನಿ, ಯಾಕೆಂದರೆ ಇವತ್ತು ಕೂದಲು ಕಲರ್ ಮಾಡಬೇಕಿತ್ತು. ನಾನು ಯಾವುದು ಕಲರ್ ಮಾಡ್ತೀನಿ, ಇದರಿಂದ ಏನೇನು ಬೆನಿಫಿಟ್ಟು, ಇದು ಎಷ್ಟು ರೂಪಾಯಿ, ಎಲ್ಲ ಡೀಟೇಲು ಕೊಡ್ತೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್. ಫಸ್ಟ್ ಇದ್ರ ಡೀಟೇಲ್ ಕೊಡೋಕ್ಕಿಂತ ಫಸ್ಟ್ ಇದ್ರದ್ದು ಪ್ಯಾಕ್ ತಯಾರಿಸ್ಕೊಳ್ಳೋಣ. ಒಂದು ಪ್ಲಾಸ್ಟಿಕ್ದು ನಾನಿಲ್ಲಿ ಬೌಲ್ ತೊಗೊಂಡಿದ್ದೀನಿ. ಇದು ಬಂದು ಜಸ್ಟ್ 10 ರುಪೀಸ್ ಅಷ್ಟೇ. 20 ರುಪೀಸ್ 30 ರುಪೀಸ್ಗೆಲ್ಲ ಸಿಗುತ್ತೆ. ನಿಮ್ಮೂರಲ್ಲಿ ಎಷ್ಟು ಸಿಗುತ್ತೆ ನೋಡ್ಕೊಂಡು ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇದು ಜಸ್ಟ್ 10 ರುಪೀಸ್. ಇದು 10 ರುಪೀಸ್ದು ನಾನಿದೆ ಫಸ್ಟ್ ಟೈಮ್ ತಂದಿದ್ದು. 2 ತಂದಿದ್ದೆ ನಾನು. ಹಿಂದಿನ ದಿನವೇ ನಾನು 2 ತೊಗೊಂಬಂದು ಇಟ್ಕೊಂಡಿದ್ದೆ ಬೇಕಾಗತ್ತೆ ಅಂತ. ಇದು ನಾನು ಒಂದು ಫಂಕ್ಷನ್ಗೆ, ನನ್ನ ಕೂದಲು ತುಂಬ ವೈಟ್ ಹೇರ್ಸ್ ಆಗಿತ್ತು ಗೈಸ್. ನಿಜ ಹೇಳಬೇಕಾದ್ರೆ ತುಂಬ ವೈಟ್ ಆಗಿತ್ತು. ಕಲರ್ ಮಾಡೋಣ, ಈಗ ನಾವು ಆಚೆ ಹೋಗ್ತೀವಿ ಕಲರ್ ಮಾಡಿಸ್ತೀವಿ ಅಂದರೆ ತುಂಬ ದುಡ್ಡು ಬೇಕು. ಅದ್ರ ಬದಲು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮಂದಿರು, ಅಜ್ಜಿರು, ಅವ್ರು ಯಾರು ಪಾರ್ಲರ್ಗೆಲ್ಲ ಹೋಗ್ತಿರ್ಲಿಲ್ಲ, ಅಥವಾ ಅವ್ರು ಈಗ ಬಂದಿರೋವಂಥ ಬ್ರಾಂಡೆಡ್ಸ್ ಅವು ಯಾವೂ ಬಂದಿರಲಿಲ್ಲ. ಹಿಂದಿನ ಕಾಲದಲ್ಲಿ ಅವ್ರು ಇದನ್ನೇ ಯೂಸ್ ಮಾಡ್ತಿದ್ರು. ಇದೇ ಅನ್ನೋದಕ್ಕಿಂತ ನ್ಯಾಚುರಲ್ ಅನ್ಬೋದು. ಇದಕ್ಕಿಂತ ಇನ್ನೂ ನ್ಯಾಚುರಲ್, ಲೈಕ್ ಗಿಡ ಗೊತ್ತಿರುತ್ತೆ ನಿಮಗೆ, ಮೆಹಂದಿ ಗಿಡ. ಅದರಲ್ಲೇ ಈ ಪೌಡರ್ ಕೂಡ ಮಾಡೋದು. ಮೆಹಂದಿ ಗಿಡ ನಮ್ಮೂರ ಕಡೆ ಎಲ್ಲ ಇತ್ತು. ಆ ಗಿಡನ ಅವ್ರ ಮನೆ ಹತ್ರನೇ ಹಾಕೊಳ್ಳೋರು. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಕಲರ್ ಆಗೋದಲ್ಲದೆ ನಮಗೆ ಒಂದು ಒಳ್ಳೆ ಏನು ತಣ್ಣಗೆ, ಲೈಕ್ ಕೋಲ್ಡ್ ಆಗುತ್ತೆ ಅಂತಲೇ ಅನ್ಬೋದು. ತುಂಬ ಜನ ಇದನ್ನು ಕಲರ್ ಆಗೋದಕ್ಕಿಂತ ಬಾಡಿ ಕೋಲ್ಡ್ ಆಗಲಿ ಅನ್ನೋದಕ್ಕೆ ಅಪ್ಲೈ ಮಾಡ್ತಾರೆ ಅನ್ಬೋದು. ಫ್ರೆಂಡ್ಸ್, ಇದನ್ನು ಕಲಸೋಕ್ಕೆ ನಾನು ಯಾವುದೇ ಥರ ಕರ್ಡ್ ಆಗಲಿ, ಆಯಿಲ್ ಆಗಲಿ, ಅಥವಾ ಬೀಟ್ರೂಟ್ ಆಗಲಿ, ಅಥವಾ ಟೀ ಪುಡಿನೋ ಅಥವಾ ಕಾಫಿ ಪುಡಿನೋ ಏನೋ ಬಳಸ್ತಾರೆ. ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ನಾನು ನಾರ್ಮಲ್ ನೀರು ಹಾಕ್ಕೊಂಡೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಅಷ್ಟೆಲ್ಲ ಮಾಡೋ ಪೇಷನ್ಸ್ ಇರಲಿಲ್ಲ ಇವತ್ತು. ಲೈಕ್ ಎಲ್ಲ ಇದ್ರೂ ನಿಜ ನನಗೆ ಒಂಥರ ಪೇಷನ್ಸ್ ಇರಲಿಲ್ಲ. ಸೊ ಇದನ್ನು ಕಲಸಿ ಏನಿಲ್ಲ ಅಂದರೂ 1 ಅವರ್ 2 ಅವರ್ ಆದರೂ ಬಿಡಿ ಅಂತ ಹೇಳ್ತೀನಿ. ಡೈರೆಕ್ಟ್ ನಮ್ಮ ತಲೆಗೆ ಹಚ್ಕೊಂಡ್ರೆ ನಿಜ ಬಣ್ಣ ಆಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಎತ್ತಿಕ್ತೀನಿ. ಅದೊಂದು ಕಲಸಿ ನೋಡಿದೆ, ನಿಜ ನನಗೆ ಆಗಲ್ಲ. ಏಕೆಂದರೆ ನನ್ನ ಕೂದಲು ಇನ್ನೂ ನಂದು ಶಾರ್ಟ್ ಇದೆ, ಬಟ್ ಸ್ವಲ್ಪ ದಪ್ಪ ಇದೆ ಅಂತ ಅನ್ಬೋದು. ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದೆ. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ಏರ್ ಟಿಪ್ಸ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತಲೇ ಅನ್ಬೋದು. ವೆಯ್ಟ್ ಮಾಡ್ತಾಯಿರಿ. ಅದು ಈ ವಿಡಿಯೋ ಆದಮೇಲೆ ಅದ್ರ ಇನ್ನೂ ಒಂದು 2 ವಿಡಿಯೋ ಆದಮೇಲೆ ಬರುತ್ತೆ. ಸೊ ಇನ್ನೂ ಒಂದು ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಅಲ್ವಾ ನಿಮ್ಮ ಕೂದಲು ಎಷ್ಟಿದೆ, ನಿಮ್ಗೆ ಎಷ್ಟು ಪ್ಯಾಕ್ ಬೇಕಾಗ್ಬೋದು. ಓಕೆ, ನನ್ನ ಕೂದಲುಗೆ ಎಷ್ಟು ಪ್ಯಾಕ್ ಬೇಕಾಗತ್ತೆ ಅಂದರೆ ಇದು ಕರೆಕ್ಟಾಗಿ ಆಗುತ್ತೆ ನನ್ನ ಕೂದಲಿಗೆ. ಒಬ್ಬೊಬ್ರು ಕೂದಲು ಡಿಫ್ರೆಂಟ್ ಆಗಿರುತ್ತೆ. ಒಬ್ರದ್ದು ತುಂಬ ಉದ್ದ ಇರುತ್ತೆ, ಒಬ್ರದ್ದು ತುಂಬ ಚಿಕ್ಕ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಬ್ಬೊಬ್ರದ್ದು ಮೀಡಿಯಮ್ ಇರುತ್ತೆ. ಅವ್ರಿಗೆ ನಿಮಗೆ ಎಷ್ಟು ಬೇಕಷ್ಟು ನೋಡಿ ನೀವು ಕಲಿಸ್ಕೊಳ್ಳಿ ಅಂತಲೇ ಅನ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಿಂದ ಏನೇನು ಬೆನಿಫಿಟ್ ಅಂತ ಎಲ್ಲ ಫುಲ್ ವಿಡಿಯೋ ಹೇಳ್ತೀನಿ. ಫುಲ್ಲು ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮತ್ತು ಇದನ್ನು ಯಾವ ರೀತಿ ನಾನು ಸುಮ್ಮನೆ ರ್ಯಾಂಡಮ್ ಲೈಕ್ ಪ್ರೊಫೆಷನಲ್ ಆಗೆಲ್ಲ ಏನು ಹಚ್ಕೊಳ್ಳಲ್ಲ. ಇವತ್ತಿನ ವಿಡಿಯೋದಲ್ಲಿ ಪ್ರೊಫೆಷನಲ್ಲಾಗೂ ಯಾವ ರೀತಿ ಹಚ್ಕೊಳ್ಳೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ, ನೀವು ಹೋಗಿ ನೋಡ್ಬೋದು. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಿಮಗೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟಾಣಿ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೊಂಥರ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದೆ, ಇದೇ ಥರ ವಿಡಿಯೋಸ್ ಮಾಡಬೇಕು ಅಂತ ನನಗೂ ಒಂಥರ ಮೋಟಿವೇಟ್ ಆಗ್ತೀನಿ ನಾನೇ. ಆ್ಯಂಡ್ ವಿಡಿಯೋ ಇದು ಹೇಗಿದೆ, ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ಅಥವಾ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ನೋಡಿ, ಈ ಥರ ಪ್ಯಾಕ್ ಮಾಡಿ ನಾನು ಇಟ್ಟಿದ್ದೀನಿ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಬಂದಿದ್ದೀನಿ, ಯಾಕೆ ಅಂತ ಹೇಳ್ತೀನಿ. ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ರೆಡ್ ಕಲರ್ದು ಒಂದು ಟಾಪ್ ಹಾಕಿದ್ದೀನಿ. ಇದು ಹಳೇ ಟಾಪು ಅಂತ ಅನ್ಬೋದು. ಅಂದರೆ ಟಾಪ್ ಅನ್ನೋದಕ್ಕಿಂತ ಟೀ ಶರ್ಟ್ ಇದು. ಇನ್ನೇನು ಇದನ್ನು ಎಸೆಯೋಣ ಅಂತ ಒಂದು ಹತ್ರ ಇಟ್ಟಿದ್ದೆ. ಸೊ ನೋಡಿ, ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ನನ್ನ ಕೂದಲನ್ನ ನಾನು ಇಲ್ಲಿ ನೆನ್ನೆ ಮಲ್ಕೋಬೇಕಾದ್ರೆ ತಲೆ ಬಾಚ್ಕೊಂಡಿರ್ತೀವಲ್ವ, ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ಆಗಿರೋದ್ರಿಂದ ನಾನು ಸಂಡೇ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಆಲ್ಮೋಸ್ಟ್ ಟೈಮ್ ಇರಲಿಲ್ಲ ಇವತ್ತು. ನೀವು ಟೈಮ್ ತೊಗೊಂಡೆ ಅಪ್ಲೈ ಮಾಡಿ. ನಾನು ಇದನ್ನು 1 ಅವರ್ ಬಿಟ್ಟು ನಾನು ಇವಾಗ ಇದನ್ನು 8ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂತಲೇ ಅನ್ಬೋದು. 8ಗೆ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಅಪ್ಲೈ ಮಾಡ್ತಾಯಿದ್ದೀನಿ 1.5 ಆಗಿರ್ಬೋದು. ಓಕೆ ಗೈಸ್, ಫಸ್ಟು ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡೋಕ್ಕಿಂತ ಫಸ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚ್ಕೊಳ್ಳಿ.
ಏನಂದರೆ ನಾನು ನಿಮಗೆ ಹೇಳ್ಕೊತಾನೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಯಾಕೆಂದರೆ ಈ ಥರ ಎಡಿಟ್ ಮಾಡೋದು, ನಾನು ವಾಯ್ಸ್ ಓವರಲ್ಲಿ ಹೇಳೋದು, ಅದನ್ನು ನೋಡೋದು ಒಂಥರ ನಿಮಗೂ ಹಿಂಸೆ ಅನಿಸುತ್ತೆ, ನನಗೂ ಒಂದೊಂದು ಸಲ ಚೆನ್ನಾಗಿ ಅನಿಸಲ್ಲ, ಟೈಮ್ ವೇಸ್ಟ್ ಅನಿಸ್ತಾ ಇರುತ್ತೆ. ಆದರೆ ಏನಕ್ಕೆ ನಾನು ಆ ಥರ ಮಾಡಿರೋದು, ನಮ್ಮ ಹಸ್ಬೆಂಡ್ ಪಾಪ ಮಲಗಿದ್ರು, ಸಂಡೇ ಆಗಿರೋದ್ರಿಂದ ಅವರಿಗೆ ಎಬ್ರಿಸೋಕೆ ನನಗೂ ಮನಸ್ಸಾಗಿಲ್ಲ. ಬಿಕಾಸ್ ವಾರ ಪೂರ್ತಿ ಕೆಲಸ ಮಾಡ್ತಾಯಿರ್ತಾರೆ. ಒಂದು ದಿವಸನೂ ನಾವು ಅವ್ರಿಗೆ ರೆಸ್ಟ್ ಕೊಡಲಿಲ್ಲ ಅಂದರೆ ಯಾಕೆ ಹೇಳಿ, ನಾವು ವಾರ ಪೂರ್ತಿ ಮನೇಲಿ ಇರ್ತೀವಿ. ಸೊ ನೋಡ್ಬೋದು ಅಲ್ಲಿ ವೈಟ್ ಹೇರ್ಸ್ ಎಷ್ಟಾಗಿದೆ ಅಂತ. ಫ್ರೆಂಡ್ಸ್, ಈಗ ತಡ ಮಾಡೋದು ಬೇಡ, ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಪ್ರೊಫೆಷನಲ್ಲಾಗೆಲ್ಲ ಏನು ಅಪ್ಲೈ ಮಾಡ್ತಾರಲ್ಲ, ಮುಗ್ಗ ಅಪ್ಲೈ. ಆದರೆ ನನಗೆ ಹೆಂಗೆ ಇಷ್ಟ ಬರುತ್ತೆ, ಫಸ್ಟ್ ನನಗೆ ತಣ್ಣಗಾಗಬೇಕು. ಸೊ ಹಾಗಾಗಿ ನಾನು ಫಸ್ಟ್ ನೆತ್ತಿಗೆ ಅಪ್ಲೈ ಮಾಡೋದು. ನಾನು ಪ್ರತಿಯೊಂದು ಅಷ್ಟೇ, ಒಂದು ಎಣ್ಣೆ ಆಗಿರ್ಬೋದು, ಅಥವಾ ನಾನೊಂದು ಹೇರ್ ಮಾಸ್ಕ್ ಟ್ರೈ ಮಾಡ್ತೀನಿ ಅನ್ಬೋದು, ಅಥವಾ ಏನೇ ಒಂದು ಟ್ರೈ ಮಾಡ್ತೀನಿ ಅಂದರೆ ನಾನು ಫಸ್ಟ್ ನೆತ್ತಿಗೆ ಹಾಕೋದು. ಯಾಕೆಂದರೆ ನನಗೆ ಅವಾಗ ಒಂಥರ ತಣ್ಣಗೆ ಫೀಲ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ, ಓಕೆನಾ. ನಾನಿವಾಗ ಇದರಿಂದ ನಿಮಗೆ ಏನೇನು ಬೆನಿಫಿಟ್ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೀಟಾಗಿ ನೋಡಿ. ಫಸ್ಟ್ ಏನಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡು ರಚ್ಕೊಳ್ಳಿ. ಈ ಬಟ್ಟೆ ಯಾಕೆ ಚೇಂಜ್ ಮಾಡಿದೆ ಅಂದರೆ, ಇದನ್ನು ಕಲೆ ಆಗುತ್ತೆ ಬಟ್ಟೆಗೆ, ಇದನ್ನು ಬಿದ್ದರೆ ಬಟ್ಟೆ ಕಳೆ ಆಗುತ್ತೆ ಅಂತ ನಾನು ಬಟ್ಟೆ ಚೇಂಜ್ ಮಾಡಿರೋದು. ಅದು ಹೊಸ ಟೀ ಶರ್ಟ್ ಆಗಿತ್ತು, ನೀಲಿದು ಹಾಕೊಂಡಿರೋದು. ಇದೇನು ಅಷ್ಟು ಹೊಸದಲ್ಲ. ಸೊ ಹಾಗಾಗಿ ಇದು ಹಾಕಿದ್ದೀನಿ. ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ, ಬಗ್ಗೆ ಮಾಡಿ ಅಪ್ಲೈ ಮಾಡಿ ಅಂತಲೇ ಹೇಳ್ತೀನಿ. ಪರವಾಗಿಲ್ಲ, ಇದು ನೀವು ರೂಟ್ಗಷ್ಟೇ, ಅಂದರೆ ಬುಳ್ಳೆಗೆ ಅಪ್ಲೈ ಮಾಡೋಂಗಿಲ್ಲ, ಬರೀ ಕೂದಲಿಗಷ್ಟೇ ಅನ್ಕೊಬೇಡಿ. ಅಂದರೆ ಕೆಮಿಕಲ್ ಇರೋ ಆ ಥರ ಮಾಡಿ. ಇದರಲ್ಲೇನು ಕೆಮಿಕಲ್ ಏನೂ ಇಲ್ಲ, ಇದು ನ್ಯಾಚುರಲ್ ಅನ್ಬೋದು. ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಅಂದರೆ, ನಾವು ತುಂಬ ದುಡ್ಡು ಕೊಟ್ಟು ಪಾರ್ಲರಲ್ಲೆಲ್ಲ ಕಲರ್ ಮಾಡಿಸೋದ್ಕಿಂತ ದಿ ಬೆಸ್ಟ್ ಅನ್ಬೋದು. ಯಾಕೆಂದರೆ ಪಾರ್ಲರಲ್ಲಿ ತುಂಬ ದುಡ್ಡು ಕೊಡಬೇಕು, ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ. ತಡ ಮಾಡೋದು ಬೇಡ, ಬನ್ನಿ ಇದರಿಂದ ಏನೇನು ಬೆನಿಫಿಟ್ ಅಂತ ನಿಮಗೆ ಶೇರ್ ಮಾಡ್ತೀನಿ, ಓಕೆ. ಇದನ್ನು ಯೂಸ್ ಮಾಡೋದ್ರಿಂದ ಕೂದಲು ಸ್ಟ್ರಾಂಗ್ ಆಗುತ್ತೆ, ಅಂದರೆ ತುಂಬ ಗಟ್ಟಿಯಾಗಿರುತ್ತೆ. ಕೂದಲು ಉದ್ರೋದು ಕಡಿಮೆ ಆಗುತ್ತೆ. ನಿಜ ಹೇಳಬೇಕು ಅಂದರೆ ನಿಜವಾಗ್ಲೂ ಕೂದಲು ಉದ್ರೋದು ಕಡಿಮೆ ಆಗುತ್ತೆ. ನೀವು ಮಾರ್ಕೆಟಲ್ಲಿ ಸಿಗೋ ಕೆಮಿಕಲ್ ಯೂಸ್ ಮಾಡಿದ್ರೆ ಒಂದು ಪಕ್ಷ ಕೂದಲು ಉದ್ರಬೋದು, ಬಟ್ ಇದನ್ನು ಗಟ್ಟಿ ಆಗುತ್ತೆ. ನೋಡಿ, 1 ಪಾಯಿಂಟಲ್ಲೇ 2 ಬೆನಿಫಿಟ್ಸ್ ಇದೆ. ಅಂದರೆ ಬಲಪಡಿಸುತ್ತೆ, ಅದಲ್ಲದೆ ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಎಣ್ಣೆ ಪ್ಯಾಕು ಕಂಡೀಷ್ನರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನಮ್ಮ ಕೂದಲು ನೈಸ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಒಂದೊಳ್ಳೆ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಅನ್ಬೋದು. ಮತ್ತು ಡ್ಯಾಂಡ್ರಫ್ ಆಗಿದ್ದರೆ ಡ್ಯಾಂಡ್ರಫ್ ಕೂಡ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಕೂದಲು ಉದ್ರೋಗಿರುತ್ತೆ ಅಲ್ವಾ, ನಿಮ್ಮ ತಲೆಯಲ್ಲಿ ಕೂದಲು ಉದ್ರೋಗಿದ್ರೆ ಅದನ್ನು ಮತ್ತೆ ರೆಡ್ಯೂಸ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಮತ್ತೆ ಕೂದಲು ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಈ ಥರ ಮುಗ್ಗ ಅಪ್ಲೈ ಮಾಡ್ತಾಯಿದ್ದೀನಿ. ಪ್ರೊಫೆಷನಲ್ಲಾಗಿ ಅಪ್ಲೈ ಮಾಡಿದ್ರೆ ಎಲ್ಲ ಕೂದಲಿಗೂ ಅಪ್ಲೈ ಆಗೋದಕ್ಕಿಂತ, ಈ ಥರ ಅಪ್ಲೈ ಮಾಡೋದಕ್ಕಿಂತ ನೀಟಾಗಿ ಎಲ್ಲ ಕೂದಲಿಗೂ ನೀಟಾಗಿ ಅಪ್ಲೈ ಆಗುತ್ತೆ ಗೈಸ್. ಇದು ಎಲ್ಲದಕ್ಕಿಂತ ಬೆನಿಫಿಟ್ ಏನಂದರೆ, ನಾನು ಹೇಳ್ದಂಗೆ ಯಾವುದೇ ಥರ ಅರೋಮಾ ಹಾಕಿರಲ್ಲ, ಫ್ರ್ಯಾಗ್ನೆನ್ಸ್ ಹಾಕಿರಲ್ಲ, 100% ನ್ಯಾಚುರಲ್. ನಿಜವಾಗ್ಲೂ ನಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನಮಗೊಂದ್ರಿಂದ ಏನಾದರೂ ಒಂದು ಬೆನಿಫಿಟ್ ಆಗ್ತಿದೆಯಾ ಅಂದರೆ, ಅದರಿಂದ ಯಾವುದಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ನಾವು ಫಸ್ಟ್ ಥಿಂಕ್ ಮಾಡಬೇಕು. ನಾನು ಈ ಒಂದು ವಿಷಯ ಅಷ್ಟೇ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಈಗ ನಾನು ಯಾವುದಾದ್ರೂ ಏನೋ ಒಂದು ತಿಂತೀನಿ ಅಂದರೆ, ನಾನು ಅನುಭವಿಸಿರ್ತೀನಲ್ವ, ಇದನ್ನು ತಿಂದು ಏನೋ ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈಗ ಇದರಿಂದ ಬಿಳಿ ಕೂದಲೆಲ್ಲ ಚೆನ್ನಾಗಾಗುತ್ತೆ, ನೀಟಾಗಿ ಆಗುತ್ತೆ ಅಂದರೆ, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ? ನಾನು ಫಸ್ಟ್ ಒಂದು ಸತಿ ಲಾರಿಯಲ್ ಯೂಸ್ ಮಾಡಿದ್ದೀನಿ. ತುಂಬ ದಿನ ಲಾರಿಯಲ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದ್ರ ಬದಲು ನಾವೇನು ಮಾಡ್ತೀವಿ, ಗಾರ್ನಿಯರ್ ಇದೆಲ್ಲ 40 ರೂಪಾಯಿಗೆ ಎಲ್ಲ ಸಿಕ್ಬಿಡುತ್ತೆ, ಕಲರು ಗಾರ್ನಿಯರ್ ಎಲ್ಲ. ಇದನ್ನು ಅಪ್ಲೈ ಮಾಡೋದ್ರಿಂದ ನಿಜ ಅಮೋನಿಯಾ ಅಂತೆ, ಯಪ್ಪ. ಆಮೇಲೆ ಅದನ್ನು ಅಪ್ಲೈ ಮಾಡಿ ನಿಜ ತಲೆನೋವು ಬರುತ್ತೆ. ನೀವು ಸೀರಿಯಸ್ಲಿ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ಅದೆಲ್ಲ ಅಪ್ಲೈ ಮಾಡಿ ಬಿಟ್ಟಾದಮೇಲೆ ನಾನು ಇದಕ್ಕೆ ಬಂದಿರೋದು. ನಿಜವಾಗ್ಲೂ ನೋಡ್ತಾ ಇರ್ಬೋದು, ನಾನು ಸ್ಕಾರ್ಫಿಂದ ಹಿಡ್ದು ಕೂದಲಿಂದ ಹಿಡ್ದು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ಇದು ನಿಮ್ಮ ಕೂದಲು ಬೆಳವಣಿಗೆ ಜೊತೆಗೆ ನಿಮ್ಮ ಹೆಲ್ತ್ ಕೂಡ, ಅಂದರೆ ತಣ್ಣಗೆ ಬಾಡಿ ತಣ್ಣಗಿಡುತ್ತೆ ಅಂತಲೇ ಅನ್ಬೋದು. ಮತ್ತು ನರಿಶ್ಮೆಂಟು, ಸ್ಮೂತ್ನಿಂಗ್ ಅಂತೂ ಆಗುತ್ತೆ ನಿಜವಾಗ್ಲೂ. ನಾವು ಕಂಡೀಷ್ನರ್ ಥರ ಇದು ವರ್ಕ್ ಮಾಡುತ್ತೆ ಅಂತ ನಾನು ಆಗಲೇ ಅದಕ್ಕೆ ಹೇಳಿದ್ದು. ನೋಡ್ತಾ ಇರ್ಬೋದು ಗೈಸ್, ಯಾವ ರೀತಿ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಅಂತ. ಒಂದು ಸೈಡ್ ನೀಟಾಗಿ ಅಪ್ಲೈ ಮಾಡಿದ್ದೀನಿ, ಇನ್ನೊಂದು ಸೈಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನನ್ನ ಖುಷಿ ಏನಂದರೆ, ಈ ಒಂದು ಪ್ಯಾಕ್ ಅಪ್ಲೈ ಮಾಡ್ಬೇಕಾದ್ರೆ ನನ್ನ ಮಗ ನನ್ನ ಜೊತೆ ಇರಲಿಲ್ಲ, ಮನ್ಕೊಂಬಿಟ್ಟಿದ್ದವನು. ಅಂದರೆ ಇತ್ತೀಚೆಗೂ ಎದ್ದೇಳೋದವಳು 10 ಗಂಟೆ ಆಗುತ್ತೆ, ಒಂದೊಂದು ಸಲ 9 ಗಂಟೆಗೆ ಎದ್ದಿರ್ತಾಳೆ. ರಾತ್ರಿ ಲೇಟಾಗಿ ಮಲ್ಕೊಳ್ಳೋದ್ರಿಂದ ಲೇಟಾಗಿ ಎದ್ದೇಳ್ತಾಳೆ.
ಮತ್ತು ಇವತ್ತು ರಾಮನವಮಿ ಕೂಡ ಇದೆ. ಅವತ್ತಿನ ದಿವಸನೇ ನಾನಿದು ಅಪ್ಲೈ ಮಾಡ್ತಾರೆ ಇದು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು ಪೂಜೆ ನಮ್ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿ. ಅದಾದಮೇಲೆ ಅವತ್ತಿನ ದಿವಸನೇ ನಮ್ಮ ಓನರ್ ಮನೆ ಒಂದು ಫಂಕ್ಷನ್ ಇತ್ತು, ಅವ್ರ ಮೊಮ್ಮಗಳದ್ದು ಎಂಗೇಜ್ಮೆಂಟು. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ನೋಡಿ. ಇದನ್ನೇ ನಾನು ಲಾಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಲೈಕ್ ಒಂಥರ ಉಲ್ಟಾ. ಯಾಕೆ ಅಂದರೆ ಅದೆಲ್ಲ ಇದು ಯಾವಾಗಾದರೂ ಅಪ್ಲೋಡ್ ಮಾಡಿದ್ರೆ ನಡೆಯುತ್ತೆ. ಏಕೆಂದರೆ ಇದರಲ್ಲಿ ಅಂದರೆ ಇದು ನೀಟಾಗಿ ಇರಲೇಬೇಕು ಅಂತ ಏನಿಲ್ವಲ್ಲ, ಸೊ ಹಾಗಾಗಿ ಆ ವಿಡಿಯೋ ನೋಡಿ ಗೈಸ್, ಇನ್ನೂ ಯಾರು ನೋಡಿಲ್ಲ. ಓಕೆ, ಮತ್ತು ನಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಬೇಕು ಅಂದ್ಕೊತಾ ಇದ್ದೀನಿ ಇನ್ನು ಮುಂದೆ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಅವ್ರಿಗೆ ನಾನು ಸ್ವಲ್ಪ ಫೋರ್ಸ್ ಮಾಡಿದ್ರೆ ಮಾತಾಡ್ತಾರೆ ಅಂತಲೇ ಅನ್ಬೋದು. ಮತ್ತು ನೋಡಿ, ನನ್ನ ಕೈಗೆ ಆಲ್ರೆಡಿ ಎಷ್ಟು ತುಂಬ ಚೆನ್ನಾಗಿ ಹತ್ತಿದೆ. ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಹಾಗೆ ಬಿಡಬಾರ್ದು, ಈ ರೀತಿ ನಾವು ಬಂದ್ ಮಾಡ್ಕೊಬೇಕು. ಯಾಕೆ ಅಂದರೆ ಅದು ನೀಟಾಗಿ ಒಣಗೋಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಎಲ್ಲರೂ ಓಡಾಡ್ತಿದ್ರೆ ಬೀಳೋದು ಕೂಡ ತಪ್ಪುತ್ತೆ. ನೋಡಿ, ನೀಟಾಗಿ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನೊಂದು 3 hours ಬಿಟ್ಟು ಸ್ನಾನ ಮಾಡೋದು, ಓಕೆನಾ. ಈಗ ಇದು ಅಪ್ಲೈ ಮಾಡ್ಕೊಂಡು, ಇವತ್ತು ವಾರ ಅಲ್ವಾ, ಪೂಜೆ ಇರುತ್ತೆ, ಕಸ ಗುಡಿಸಿ ನೆಲ ಒರೆಸ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು 1 hour ಕೂತ್ಕೊಂಡು ಫೋನ್ ನೋಡಿ ಒಣಗಿಸ್ಬಿಟ್ಟೆ ಸ್ನಾನ ಮಾಡಿಕೊಂಡೆ ಅಂತಲೇ ಅನ್ಬೋದು. ಓಕೆ ಗೈಸ್, ಅದಕ್ಕೆ 3 hour ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ತುಂಬ ಥ್ಯಾಂಕ್ಸ್. ನಿಮ್ಗೆ ಇಷ್ಟ ಇದ್ದರೆ ನನಗೆ ಏನೋ ನೆನಪಾಯಿತು, ಮರ್ತೋಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್.